ಅಂದ್ರೆ ಡಿ ಕೆ ಶಿವಕುಮಾರ್ ಫ್ಯಾಕ್ಟರ್ ಕೂಡ ವರ್ಕ್ ಆದಾಗ ಮಾತ್ರ ಸಾಧ್ಯ ಆಗಿದ್ದು. 2023 ಚುನಾವಣೆಯಲ್ಲಿ ಇವರಿಗೆ ಈ ರೀತಿಯ ಒಂದು ಮೇಜರ್ ಫ್ಯಾಕ್ಟರ್ ಬರೋಕ್ಕೆ JDSಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ನನಗೊಂದು ಅವಕಾಶ ಕೊಡಿ ಅಂತೇಳಿ ಒಕ್ಕಲಿಗ ಸಮುದಾಯದಲ್ಲಿ ಅವರು ಕೇಳ್ಕೊಂಡಂಥ ರೀತಿ ಮತ್ತು ಅವರು ಜೈಲಿಗೆ ಹೋಗಿ ವಾಪಸ್ ಬಂದು ಮತ್ತು ಪಕ್ಷ ಸಂಘಟನೆಗೆ ಅವರು ತೊಡಗಿಸ್ಕೊಂಡ ರೀತಿ ಇವೆಲ್ಲವೂ ಕೂಡ ನಮ್ಮ ಸಮುದಾಯದಲ್ಲೂ ಕೂಡ ಒಕ್ಕಲಿಗ ಸಮುದಾಯದಲ್ಲಿ ಆ ರೀತಿಯ ಒಂದು ಅವಕಾಶಗಳು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮ್ಯಾಸಿವ್ ಆಗಿ ಅವ್ರಿಗೆ ಒಂದಷ್ಟು ನಮ್ಮಿಂದ JDSನ ದೊಡ್ಡ ಮಟ್ಟದ ಲಾಸ್ ಆಗಿ ಅವ್ರಿಗೆ ಸಪೋರ್ಟ್ ಆಗಿದೆ. ಆ ಕಾರಣಕ್ಕೋಸ್ಕರ 136 ಸೀಟ್ ಬರಲಿಕ್ಕೆ ಅವಕಾಶ ಆಗಿದೆ. ಅವ್ರದ್ದು ಕೂಡ ಒಂದು ವರ್ಕ್ ಇದೆ. ಇಲ್ಲಿ ಸಿದ್ದರಾಮಯ್ಯನವ್ರ ಫ್ಯಾಕ್ಟ್ ಇಲ್ವೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಎರಡೂ ಸೇರೇ ಆಗಿರ್ತಕ್ಕಂಥದ್ದು. ಆದರೆ ಅಧಿಕಾರ ಏನು ಹಂಚಿಕೆ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ಯಾಕಂದ್ರೆ ಅದು ಅವರು ಪಕ್ಷದ ಎಕ್ಸಾಕ್ಟ್ಲಿ. ಬಟ್ ಸರ್ ಇಲ್ಲಿಯವರೆಗೆ ಓಪನ್ ಆಗಿ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದು ಟೀಕೆ ಮಾಡಿಕೊಂಡಿದ್ದು ನೋಡಿಲ್ಲ. ಮತ್ತು ತುಂಬಾ ಪೇಷನ್ಸ್ ಇಂದ ಪ್ರಜ್ಞಾಪೂರ್ವಕವಾಗಿ ಕೊಡುವಂತ ಕಮೆಂಟ್ಸ್ ಗಳು ಕೂಡ ಇಬ್ರು ಕೊಡ್ತಾ ಇದ್ರು. ಬಟ್ ಇವತ್ತು ಏನು ಟ್ವೀಟ್ ಅಲ್ಲಿ ಎಕ್ಸ್ ಖಾತೆಯಲ್ಲಿ ಅವರಿಬ್ಬರ ಪೋಸ್ಟ್ ಗಳು ನೋಡಿದ್ರೆ ಅವರು ಬಹಿರಂಗವಾಗಿ ಈಗ ವೇದಿಕೆಗೆ ಇಳಿಯುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ ಸರ್. ನಾನು ನನ್ಗನಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಕಳೆದ 2.5 ವರ್ಷಗಳಲ್ಲಿ ನಾವು ನೋಡಿದಾಗ ಅದಕ್ಕಿಂತ ಹಿಂದೆ ನೋಡಿದಾಗ ಇದ್ದದಕ್ಕೂ ಈಗ ಅವ್ರು ನಡ್ಕೊಳ್ತಾ ಇರ್ತಾ ರೀತಿಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಕಳೆದ 6 ತಿಂಗಳಲ್ಲಿ ನಾವು ಅವ್ರು ನೋಡಿದಾಗ ಅವರು ಸೂಕ್ಷ್ಮವಾಗಿ ಗಮನಿಸಿದರೆ ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಮಾತಿರ್ಬೋದು, ಅವ್ರು ಎಲ್ಲಿ ವೇದಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ಇರ್ಬೋದು, ಎಲ್ಲವೂ ಕೂಡ ಭಾಳ ಸೌಮ್ಯವಾಗಿ ಭಾಳ ಸಾವಧಾನದಿಂದ ಈ ಕುರ್ಚಿಯನ್ನು ಪಡಿಲೇಬೇಕು ಅನ್ನೋ ಹತಾಶಕ್ಕೆ ಅವರು ಭಾಳ ಗೌರವಯುತವಾಗಿ ನಡ್ಕೊಳ್ತಾ ಇದ್ದಾರೆ. ಆದರೆ ಆ ವ್ಯಕ್ತಿತ್ವ ಅವ್ರದ್ದಲ್ಲ. ಆದರೆ ನಾನು ನಿಮ್ಮದು ಒಂದು ಗಮನಿಸಿದೆ, ಒಂದು ಸ್ಟೇಟ್ಮೆಂಟು ಅಂದರೆ ಏನಂದರೆ ನೀವು ಹೇಳಿದ್ರಿ ಅಹಿಂದ ವರ್ಸಸ್ ಒಕ್ಕಲಿಗ, ಖಂಡಿತ ಆ ರೀತಿ ಇಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಅದು ಅವರವರ ಅನುಯಾಯಿಗಳು. ಈಗ ಏನ್ ಹೇಳಿದ್ರು, ಈಗ ಅಹಿಂದ ಸಂಘಟನೆಗಳ ನಾಯಕರು ನಾವು ನೋಡ್ತಾ ಇದ್ವಿ, ನಾವು ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ನಾವು ಜಸ್ಟ್ ಗಮನಿಸ್ತಾ ಇದ್ವಿ, ನಾವು ಇಂಟರ್ಫಿಯರ್ ಆಗಿಲ್ಲ. ಆದ್ರೆ ಯಾವಾಗ ಸ್ವಾಮೀಜಿಗಳು ಈ ವಿಚಾರದಲ್ಲಿ ಮಧ್ಯೆ ಬಂದ್ರು ಅಥವಾ ಯಾವಾಗ ಸ್ವಾಮೀಜಿಗಳು ಎಂಟ್ರಿ ಕೊಟ್ರು ಆವಾಗ ನಾವು ಮಾತಾಡೋದಕ್ಕೆ ಮುಂದೆ ಬಂದಿದ್ದೀವಿ ಅಂತ. ಹೌದು ಹೇಳಿದ್ದಾರೆ ಇವತ್ತು. ಒಂದ್ ನಿಮಿಷ, ಅವ್ರು ಹೇಳಿರೋದು ನಾನು ಹೇಳ್ತಾ ಇದ್ದೀನಿ. ಇರಿ ಇದಕ್ಕಿಂತ ಮುದ್ದೆ ರಾಜಣ್ಣ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು? ಹಂಗಾರೆ ಡಿಸಾಲ್ವ್ ಮಾಡಿ ನೆಕ್ಸ್ಟ್ ಅವ್ರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ ಎಲೆಕ್ಷನ್ಗೆ ಹೋಗೋಣ, ಆಮೇಲೆ ಅವರು ಬಂದ್ರೆ ಅವ್ರ ಮುಖ್ಯಮಂತ್ರಿ ಆಗಿ ಸ್ಟೇಟ್ಮೆಂಟ್ ಕೊಟ್ಟಾರ, ರಾಜಣ್ಣ ಕೊಟ್ಟರು. ಅದಕ್ಕಿಂತ ಮೊದಲೇ ಇರಿ ಬ್ರದರ್, ಅದಕ್ಕಿಂತ ಮೊದಲೇ ಬಾಲಕೃಷ್ಣ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್. ಅವರು ರಾಜಕೀಯ ಅವರ ಬೆಂಬಲಿಗರು ಮತ್ತು ಅವರ ಬೆಂಬಲಿಗರು ರಾಜಕೀಯ ನಾಯಕರು ಕೊಡ್ತಾ ಇದ್ದಾರೆ ಹೊರತು ಜಾತಿ ಸಮುದಾಯಗಳ ನಾಯಕರು ಬಹಿರಂಗವಾಗಿ ಮಾತಾಡಿರಲಿಲ್ಲ. ಯಾವಾಗ ನಿರ್ಮಲಾನಂದನಾಥ ಸ್ವಾಮೀಜಿಗಳು, ನಂಜಾವಧೂತ ಸ್ವಾಮೀಜಿಗಳು ಸೇರಿದಂತೆ ಕೆಲ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಶಿವಕುಮಾರ್ ಪರವಾಗಿ ಮಾತಾಡಕ್ಕೆ ಆರಂಭ ಮಾಡಿದ್ರು, ಆಗ ಅಹಿಂದ ಸಂಘಟನೆಗಳ ನಾಯಕರು ಹೊರಬಂದು ಅದನ್ನ ಅವರು ಇನ್ಸಿಸ್ಟ್ ಮಾಡಿ ಪಾಯಿಂಟ್ ಔಟ್ ಮಾಡಿ ಹೇಳಿದ್ದಾರೆ, ನೋ ನಾವ್ಯಾರು ಬಂದಿರಲಿಲ್ಲ, ಸ್ವಾಮೀಜಿಗಳು ಎಂಟ್ರಿ ಆದ್ಮೇಲೆ ನಾವು ಈ ವಿಚಾರದಲ್ಲಿ ಮಾತಾಡಕ್ ಮುಂದೆ ಬಂದಿದ್ದೀವಿ ಅಂತ. ಸೊ ಹೇಳಿದ ಮೇಲೆ ಅದನ್ನೇ ನಾವು ಇಟ್ಕೊಳ್ಳೋಣ. ಎಕ್ಸಾಂಪಲ್ಗೆ ನೀವು ಹೇಳಿದ ಆ ಪಾಯಿಂಟ್ನೇ ಇಟ್ಕೊಂಡು ನಾವು ಆರ್ಗ್ಯುಮೆಂಟ್ ಮಾಡೋದಾದ್ರೆ, ಚರ್ಚೆ ಮಾಡೋದಾದ್ರೆ, ಈಗ ನೀವು ಸ್ವಾಮೀಜಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಂತ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಈ ರೀತಿ ಕೆಲವು ಭಕ್ತರು ಮತ್ತು ಕೆಲವು ಅವರ ರಾಜಕೀಯ ಅನುಯಾಯಿಗಳು ನನಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ಅವರು ಈ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಅವ್ರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ ಹೊರತು ನೀವು ಅವಕಾಶ ಕೊಡಬೇಕು ಅಂತ ಹೇಳಿಲ್ಲ ಅವರು. ನೋ ಅಷ್ಟು ಸಾಕು. ಯಾವ ಸ್ವಾಮೀಜಿ, ನಂಜಾವಧೂತ ಸ್ವಾಮಿಗಳಾಗ್ಲಿ ಅಥವಾ ನಮ್ಮ ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಗಳು ವಿತ್ ಲಾಟ್ ಆಫ್ ರೆಸ್ಪೆಕ್ಟ್, ಬಾಯಲ್ಲಿ ಅಷ್ಟು ಬರೋದು ಹೆಚ್ಚು. ಈಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ನಮ್ಮ ಅಹಿಂದ ವರ್ಗದ ಮತ್ತು ಒಕ್ಕಲಿಗರ ನಡುವೆ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ, ಯಾಕಂದ್ರೆ ನಾವೆಲ್ಲ ಅಣ್ತಂದ್ರು ಭಿನ್ನಾಭಿಪ್ರಾಯಗಳು ಇದೆ. ನಾಯಕರುಗಳನ್ನ ಯಾರೋ ಅವರು ಮಾಡುವಂತ ವಿಚಾರದಲ್ಲಿ ಯಾಕೆ ನೀವು ಅವರ ನಮ್ಮ ನಡುವೆ ಯಾವ ಡಿಫರೆನ್ಸ್ ಇಲ್ಲ ಮೇಡಮ್. ನಾವೆಲ್ಲ ಅಣ್ಣ ತಮ್ಮಂದಿರ ತರ ಬದುಕ್ತಾ ಇದೀವಿ, ನಾವೆಲ್ಲ ಅಣ್ಣ ತಮ್ಮಂದಿರ ತರ ಬದುಕ್ತಾ ಇದೀವಿ ಈ ನಾಡಲ್ಲಿ. ನಾವ್ ಹೇಳ್ತಾ ಇರೋದು, ನೀವಿಬ್ರು ದುಶ್ಮನ್ಗಳಾಗಿದ್ದೀರಾ, ನೀವಿಬ್ರು ಒಬ್ರಿಗೊಬ್ರು ಒಡೆದಾಟಕ್ಕೆ ನಿಂತಿದ್ದೀರಾ ಅಂತ ಅಲ್ಲ. ದಯವಿಟ್ಟು ತಾವು ಅಪಾರ್ಥ ಮಾಡ್ಕೋಬೇಡಿ. ನಾವ್ ಹೇಳಿರೋದು ತಮ್ಮ ನಾಯಕರುಗಳನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಎರಡೂ ಸಮುದಾಯಗಳು ನಿಂತಿವೆ ಅಂತ ವರ್ಸಸ್ ಹೇಳ್ತಾ ಇದೀವಿ ಅಷ್ಟೇ.
ನೀವೇನು ಇಬ್ರು ಹೊಡೆದಾಟಕ್ಕೆ ನಿಂತಿದ್ದಾರೆ ಅಂತ ಅಂದಿದೀವಿ ಅಂತ ಅನ್ಕೊಂಡಿದ್ದೀರಿ? ನಮಗೆ ಅದು ಸಂಬಂಧಪಟ್ಟಿದ ವಿಚಾರ ಅಲ್ಲ, ನಿಮ್ಗೂ ನಮ್ಮ ಪಕ್ಷಕ್ಕೆ ಬೇಜಾರ್ ಸಂಬಂಧಪಟ್ಟಿದ ಇರ್ಬೇಕು, ವಿಚಾರ ಅಲ್ಲ, ಅದು ಒಕ್ಕಲಿಗರು ಅವ್ರಿಗೆ ನಮ್ ಜೊತೆ ಸಂಬಂಧಪಟ್ಟಿದ ಇದ್ರಪ್ಪ, ವಿಚಾರ. ಈ ಕಾಂಗ್ರೆಸ್ ಜೊತೆಗೆ ಇಷ್ಟು ಬಲವಾಗಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಅಂತ ಜೆಡಿಎಸ್ ಒಂದ್ ಸ್ವಲ್ಪ ಏನಾದ್ರು ಬೇಜಾರ್ ಇರ್ಬೋದೇನೋ, ನಾವೇನು ಮಾಡಕ್ಕಾಗಲ್ಲ. ಎಸ್ ಸರ್, ಯದುಕುಮಾರ್ ಗೌಡ್ರು ಇನ್ನೊಬ್ರು ಅತಿಥಿ ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಅವರು ಕುರುಬ ಸಮುದಾಯದ ಯುವ ಮುಖಂಡರು ಹನುಮೇಶ್ ಬಾಗಡಿ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾತಾಡಿಸ್ತೀನಿ, ಕ್ವಿಕ್ ಆಗಿ ಯದುಕುಮಾರ್ ಗೌಡ್ರ ಒಂದು ರಿಯಾಕ್ಷನ್ ತಗೊಳ್ತೀನಿ. ಸರ್ ಮ್ಯಾಮ್, ಈಗ ತಾವ್ ಹೇಳಂಗಿಲ್ಲ ಮೇಡಮ್, ಏನಂತ ಅಂದ್ರೆ ಪ್ರತಿಪಕ್ಷದ ಕುತಂತ್ರ, ಮೀಡಿಯಾ ನಮ್ಮ ಮೇಲೆ ಇವತ್ತಿಲ್ಲ. ಅಲ್ಲ, ಯಾವಾಗ ರಣದೀಪ್ ಸುರ್ಜೇವಾಲಾ ಅವ್ರು ಟ್ವೀಟ್ ಮಾಡಿದ್ರು ಅವಾಗ್ಲೇ ಹೇಳಿದ್ವಿ ನಾವು, ಫಸ್ಟ್ ನಿಮ್ ನಾಯಕರನ್ನ ನೆಟ್ಗಿಟ್ಕೊಳ್ಳೋದ್ ಕಲ್ತ್ಕೊಳ್ಳಿ, ಅಲ್ಲಿ ಡೆಲ್ಲಿಗೆ ಹೋಗಿರೋರ್ನ ವಾಪಸ್ ಕಳಿಸಿ, ಬಾಯಿಗೆ ಬಂದಂಗ ಮಾತಾಡದೆ ಇರೋ ತರ ಬಾಯಿಗೆ ಬೀಗ ಹಾಕಿ ಎಲ್ಲ ಮಾಧ್ಯಮದ ಮೇಲೆ ಪ್ರತಿಪಕ್ಷದ ಮೇಲೆ ಆಮೇಲೆ ಬಿಡಿ ಅಂತ. ಈಗ ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಹೇಳಿದ್ರು. ಹಾಗಾದ್ರೆ ನಾಡಿನ ಜನರಿಗೆ ಕೊಟ್ಟಂತ ವರ್ಡ್ ಅದೇನಾಯ್ತದಲ್ಲಿ? ಪಾಪ ಮಿತ್ರರು ಇವಾಗ ಹೇಳ್ತಾ ಇದ್ರು ಏಕೈಕ ಇದು ಸ್ಟೇಟ್ಮೆಂಟ್, ಒಂದು ಅಂಶದ ಕಾರ್ಯಕ್ರಮ ನಮ್ದು ಅಂತ. ಆದ್ರೆ 593 ಭರವಸೆಯಲ್ಲಿ 236 ಭರವಸೆ ಈಡೇರಿಸಿದ್ದೇವೆ. 5 ಗ್ಯಾರಂಟಿಗಳಲ್ಲಿ ಲಕ್ಷಾಂತರ ಹೆಣ್ಣುಮಕ್ಕಳು ಫ್ರೀ ಟ್ರಿಪ್ ಮಾಡಿದ್ದಾರೆ. ಇದು ನಾವು ಕೊಟ್ಟ ಮಾತು ಅಂತ ಅವ್ರು ಹೇಳ್ತಾ ಇದಾರಲ್ಲ ಸರ್. ಹಾಗಾದ್ರೆ ಅವರು ಸ್ಟ್ರೈಕ್ ರೇಟ್ 99% ಅಂತ ತಾವ್ ಹೇಳ್ತಾ ಇದ್ರಲ್ಲ, ಹೇಳ್ತಿಲ್ಲ, ಅವ್ರು ಹೇಳ್ಕೊಂಡಿರೋಂಥದ್ರಲ್ಲಿ 2018 ನಲ್ಲಿ ಪಾಪ ಯಾಕೆ 2 ಕ್ಷೇತ್ರ ಹುಡುಕ್ಬೇಕಾಗಿತ್ತು? ಯಾಕೆ ಯಾಕೆ ಅವ್ರು ಗೌರ್ಮೆಂಟ್ ಹೋಗಿದಂತದ್ದು ಯಾಕೆ?